ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಭಾಳ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಒಂದು 15 ದಿನ ಆಗಿತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಲಾರ್ದೆ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇನ್ಮೇಲೆ ವಿಡಿಯೋಗಳು ಬರ್ತಾ ಹೋಗ್ತಾವೆ ಸ್ನೇಹಿತರೆ. ಸೊ ಆರೋಗ್ಯ ಬಗ್ಗೆ, ಮೆಡಿಸಿನ್ಸ್ ಬಗ್ಗೆ, ಹಲವಾರು ಒಂದು ಹೆಲ್ತ್ ಬಗ್ಗೆ ಒಂದು ವಿಡಿಯೋಗಳು ಬರ್ತಾ ಹೋಗ್ತಾವೆ ಸ್ನೇಹಿತರೆ. ಸೊ ಅದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ ಸ್ನೇಹಿತರೆ. ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ ಅಥವಾ ಯಾರು ನಮ್ಮೊಂದು ವಿಡಿಯೋನ ಸಬ್ಸ್ಕ್ರೈಬ್ ಆಗ್ಲಾರ್ದ ನೋಡ್ತಿದ್ದಾರೆ ಸ್ನೇಹಿತರೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ನಮಗೂ ಸಹ ಏನಾಗುತ್ತೆ ಅಂದರೆ ಸ್ವಲ್ಪ ಹೊಸ ಹೊಸ ವಿಡಿಯೋಗಳು ಮಾಡಲಿಕ್ಕೆ ನಮಗೂ ಕೂಡ ಆಸಕ್ತಿ ಆಗ್ತದೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದ ಒಂದು ವಿಷಯ ಟಾಪಿಕ್ ಬಂದುಬಿಟ್ಟು ಒಂದು ಡಿಶೀಸ್ ಬಗ್ಗೆ ಆಗಿರುತ್ತೆ. ಅವು ಯಾವ ಡಿಶೀಸಸ್ ಅಂತಂದ್ರೆ ಒಂದು ಡೆಂಗ್ಯೂ ಜ್ವರದ ಬಗ್ಗೆ. ಸೊ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಡೆಂಗ್ಯೂ ಜ್ವರ ಅಂತ ಸ್ವಲ್ಪ ಪೇಪರಲ್ಲಿ ಮಾಹಿತಿ ಎಲ್ಲ ತಿಳ್ಕೊಂಡಿರ್ತೀರಿ. ಸೊ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಅಂತಂದ್ರೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ, ಒಂದು ಡೆಂಗ್ಯೂ ಜ್ವರದ ಬಗ್ಗೆ, ಒಂದು ಲಕ್ಷಣಗಳು ಏನು, ಅದು ಹೇಗೆ ಹರಡುತ್ತೋ ಮತ್ತು ಅದನ್ನು ತಡೆಗಟ್ಟುವಂಥ ಒಂದು ಕ್ರಮಗಳು ಮತ್ತು ಏನಾದರೂ ಟ್ರೀಟ್ಮೆಂಟ್ಗಳದಾವ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಡೆಂಗ್ಯೂ ಜ್ವರ. ಸೊ ಇದೊಂದು ಸೋಂಕು ಜ್ವರ, ವೈರಲ್ ಫೀವರ್ ಅಂತ ಕರೀತಾರೆ ಡೆಂಗ್ಯೂ ಜ್ವರ. ಇದು ಯಾವ ರೀತಿ ಹಿಂಗೆ ಹರಡ್ತದಪ್ಪ ಅಂತಂದರೆ ಒಂದು ಸೊಳ್ಳೆಯಿಂದ, ಮಾಸ್ಕಿಟೋಯಿಂದ ಈ ಒಂದು ಜ್ವರ ಏನು ಮಾಡುತ್ತಾ ಬರುತ್ತೆ ಅಂತ ಹೇಳ್ತೇನೆ. ಅದು ಯಾವ ಒಂದು ಮಾಸ್ಕಿಟೋಪ್ಪ ಅಂತಂದರೆ ಒಂದು ಇಡೀಸ್ ಅನ್ನುವಂಥ ಒಂದು ಸೊಳ್ಳೆಯಿಂದ ಏನು ಮಾಡುತ್ತಾ ಇದು ಮನುಷ್ಯನಿಗೆ ಬರ್ತದೆ. ಅದು ಹಗಲು ಕಚ್ಚುವಂಥ ಒಂದು ಸೊಳ್ಳೆಯಿಂದ, ಇಡೀಸಿಂದ ಈ ಒಂದು ಡೆಂಗ್ಯೂ ಜ್ವರ ಅನ್ನೋದು ಬರ್ತದೆ ಸ್ನೇಹಿತರೆ. ಮತ್ತು ಇದೊಂದು ಪ್ರಿವೆಂಟೇಬಲ್ ಡಿಸೀಸಸ್ ಆಗಿರುತ್ತೆ ಅಂತಂದರೆ, ಸೊ ಇದನ್ನು ಕ್ಯೂರ್ ಮಾಡ್ಬೋದು. ಈ ಒಂದು ಕಾಯಿಲೆದೆಲ್ಲ ಡೆಂಗ್ಯೂ ಜ್ವರನ ಕ್ಯೂರ್ ಮಾಡ್ಬೋದು. ಸೊ ಈ ಒಂದು ಡೆಂಗ್ಯೂ ಜ್ವರನ ಮತ್ತು ಹಾಗಾದ್ರೆ ಈ ಒಂದು ಡೆಂಗ್ಯೂ ಜ್ವರ ಒಂದು ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಲಕ್ಷಣಗಳು ಬಂದ್ಬಿಟ್ಟು, ಸೊ ಮೇನ್ಲಿ ಇದರ ಒಂದು ಲಕ್ಷಣ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂಥ ಒಂದು ರಕ್ತದಲ್ಲಿರುವಂಥ ಒಂದು ಬಿಳಿ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಸ್ಗಳು ಅಂತ ಇರ್ತಾವೆ. ಸೊ ಪ್ಲೇಟ್ಲೆಟ್ಸ್ಗಳು ಅಂತಂದರೆ ನಮ್ಮ ನಮ್ಮದು ದೇಹದಲ್ಲಿ ಇಷ್ಟು ಪ್ರಮಾಣ ಪ್ಲೇಟ್ಲೆಟ್ಸ್ಗಳು ಅಂತ ಇರ್ತದೆ. ಅದು ಎಷ್ಟು ಅಂತಂದರೆ ಒಂದು 3 ಲಕ್ಷ ಇರಬೇಕಾಗತ್ತೆ ಒಂದು ಪ್ಲೇಟ್ಲೆಟ್ಸ್ ಕೌಂಟ್. ಸೊ ಅದೇನು ಮಾಡ್ತಪ್ಪ ಅಂದರೆ ಈ ಡೆಂಗ್ಯೂ ಜ್ವರ ಬಂದಾಗ ಅದೇನಾಗುತ್ತೆ ಅಂತಂದರೆ ಆ ಪ್ಲೇಟ್ಲೆಟ್ ಏನಾಗ್ತಾವೆ ಅಂದರೆ ಕಡಿಮೆ ಆಗ್ತಾ ಹೋಗ್ತಾವೆ. ಸೊ ಈ ಪ್ಲೇಟ್ಲೆಟ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಹೇಳೋದಾದ್ರೆ ಸ್ನೇಹಿತರೆ, ನೀವು ಏನೋ ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡಿರ್ತೀರಿ, ಅವಾಗ ಬ್ಲಡ್ ಹೊರಗೆ ಬರ್ತಿರ್ತದೆ. ನೀವು ಪ್ಲೇಟ್ಲೆಟ್ ನಿಮ್ಮ ದೇಹದಲ್ಲಿ ಇರ್ಲಿಕ್ಕಂತಂದ್ರೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಅಂದ್ರೆ ಆ ಬ್ಲಡ್ ಹರಿತಾ ಹೋಗ್ತದೆ. ಸೊ ಈ ಪ್ಲೇಟ್ಲೆಟ್ ಇದ್ರೆ ಏನಾಗುತ್ತೆ ಅಂತಂದ್ರೆ ಅದು ಬ್ಲಡ್ಡನ್ನು ಕ್ಲಾಟ್ ಮಾಡುತ್ತೆ, ಅಂದರೆ ತಡೆದು ಗಟ್ಟಿ ಮಾಡುತ್ತೆ. ಸೊ ಇದು ಇಂಪಾರ್ಟೆನ್ಸ್ ಆಗುತ್ತೆ ಈ ಒಂದು ಪ್ಲೇಟ್ಲೆಟ್ ಆಗುತ್ತೆ. ಅದಕ್ಕಾಗಿ ಈ ಪ್ಲೇಟ್ಲೆಟ್ಸ್ಗಳು ನಮಗೆ ಇಂಪಾರ್ಟೆನ್ಸ್ ನಮಗೆ ಇರುತ್ತೆ ದೇಹದಲ್ಲಿ. ಅದಕ್ಕಾಗಿ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ರಕ್ತಸ್ರಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ರಕ್ತಸ್ರಾವ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನು ಅನ್ನಿಸ್ತಂದ್ರೆ ಸುಸ್ತಾಗುತ್ತೆ, ವಾಂತಿ ಬರುತ್ತೆ, ಮತ್ತು ಜ್ವರ ಏನಾಗುತ್ತೆ ನಿಮಗೆ ಒಂದು 103, 104 ಡಿಗ್ರಿ ಇರ್ತದೆ. ಮತ್ತು ಮೈಕೈ ನೋವು, ತಲೆನೋವು, ಕೀಲು ನೋವು, ಇದರ ಒಂದು ಲಕ್ಷಣಗಳು ಆಗಿರ್ತಾವೆ ಸ್ನೇಹಿತರೆ. ಮತ್ತು ಇದನ್ನು ತಡೆಗಟ್ಟುವ ಕ್ರಮ ಏನು, ಇದು ಏನು ಪ್ರಿಕಾಷನ್ಸ್ ಏನು, ಒಂದು ಕಡೆ ಅಂದರೆ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಲ್ಲ. ಪ್ರಿಕಾಷನ್ಸ್ ಏನಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೊ ಮೊದಲೇದಾಗಿ ಸೊಳ್ಳೆಗಳಿಂದ ದೂರ ಇಡಬೇಕಾಗತ್ತೆ. ಅಂತಂದ್ರೆ ಈ ಮಾಸ್ಕಿಟೋನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ, ಸೊ ನಾವು ರಾತ್ರಿ ಮಲ್ಕೋವಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಲ್ಕೊತೀವಿ. ಆದರೆ ಬೆಳಗ್ಗೆ ಮಲ್ಕೊಲಿಕ್ಕೆ ಆಗಂಗಿಲ್ಲ. ಆವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಈ ರಿಪ್ಲೆಂಟ್ಸ್ಗಳನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಯಾವ್ಯಾವ ರಿಪ್ಲೆಂಟ್ಸ್ಗಳು ಅಂತಂದರೆ ಈಗ ಒಂದು ಓಡೋಮೋಸ್ ಅಂತ ಒಂದು ಕ್ರೀಮ್ ಇದೆ. ಸೊ ಅದನ್ನು ಅಪ್ಲೈ ಮಾಡ್ಕೋದ್ರಿಂದ ನಾವು ಹಗಲಿನಲ್ಲಿ ಸೊಳ್ಳೆ ಕಚ್ಚಿದಂತ ನಾವು ನೋಡ್ಕೋಬೇಕಾಗತ್ತೆ. ಅದು ಅಪ್ಲೈ ಮಾಡ್ಕೊಂಡು ಕಚ್ಚಂಗಿಲ್ಲ. ಮತ್ತು ಸಣ್ಣ ಮಕ್ಕಳಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ ಒಂದು ಡ್ರೆಸ್ಸನ್ನು ಏನು ಮಾಡ್ಬೇಕು, ಪೂರ ಇರುವಂಥ ಮೈ ಅಂದರೆ ಪೂರ ಮುಚ್ಚುವಂಥ ಒಂದು ಡ್ರೆಸ್ಸನ್ನು ಏನು ಮಾಡ್ಬೇಕಾಗಂದ್ರೆ ಇದನ್ನು ನಾವು ಹಾಕಬೇಕಾಗತ್ತೆ. ಮತ್ತು ಏನಾಗುತ್ತೆ ಸ್ನೇಹಿತರೆ, ಇದು ಅಂದರೆ ಈ ಸೊಳ್ಳೆಗಳು, ಇದು ಡೆಂಗ್ಯೂ ಜ್ವರದ ಒಂದು ಇಡೀ ಸೊಳ್ಳೆ ಇದ್ದಾರೆ, ಇದು ಒಂದು ಹೊಲಸು ನೀರಲ್ಲಿ ಇದು ಪ್ರೊಡ್ಯೂಸ್ ಆಗಂಗಿಲ್ಲ, ಇದನ್ನು ಹುಟ್ಟಂಗಿಲ್ಲ. ಇದು ನಿಂತ ನೀರಲ್ಲೇ, ಸೊ ಪ್ಲೇನ್ ಅಂದರೆ ತಿಳಿಯಾಗಿರುವಂಥ ನೀರಲ್ಲೇ ಹೆಚ್ಚಾಗಿದೆ ಹುಟ್ಟೋದ್ರಿಂದ ಏನಾಗುತ್ತೆ, ಸೊ 2-3 ದಿನಕ್ಕೊಮ್ಮೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀರನ್ನು ಏನು ಮಾಡ್ಬೇಕು, ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಇನ್ ಕೇಸ್ ಏನಾದರೂ ನೀವು ಒಂದು ಮನೆಯ ಸುತ್ತಮುತ್ತಲು ಪ್ಲಾಸ್ಟಿಕ್ ಬಾಟಲ್ ಬಿದ್ದಿತ್ತಂದ್ರೆ, ಮತ್ತು ಹೂವಿನ ಗಿಡ ಇತ್ತು, ತೆಂಗಿನ ಚಿಪ್ ಇತ್ತು, ಟಯರ್ಗಳಿತ್ತಂದರೆ ಅವನ್ನೆಲ್ಲ ಏನು ಮಾಡ್ಬೇಕು, ಕಿತ್ತು ಒಸಿಬೇಕು. ಇನ್ ಕೇಸ್ ನೀರು ನಿಂತಿದ್ರೆ ಅವನ್ನ ಏನು ಮಾಡ್ಬೇಕು, ತೆಗೆದು ನೀರು ಒಕ್ಕೊಡ್ಬಿಡೋಕೆ ನೀರನ್ನು. ಅದೇ ರೀತಿ ಏನಾಗುತ್ತೆ ಸ್ನೇಹಿತರೆ, ಈ ಕ್ಲೀನ್ ನೀರಲ್ಲಿ ಜಾಸ್ತಿ ಹೆಚ್ಚಾಗಿ ಹುಟ್ಟೋದಂತ ಹೇಳ್ತೀವಿ. ಆದಷ್ಟು
ಅಂದರೆ ನೀರು ನಿಲ್ಲೋದು ಹಾಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಸುತ್ತಮುತ್ತಲು ಏನು ಮಾಡ್ಬೇಕಂದ್ರೆ ನೋಡ್ಕೋಬೇಕಾಗತ್ತೆ. ಅದೇ ಈ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಈ ಟ್ರೀಟ್ಮೆಂಟ್ ಏನಿಲ್ಲ ಸ್ನೇಹಿತರೆ, ಇನ್ ಕೇಸ್ ಏನಾದರೂ ಒಂದು ಬಿಳಿ ರಕ್ತ ಕಣಗಳು ಏನಾಗುತ್ತೆ ಕಡಿಮೆ ಆದಂಗೆಲ್ಲ ಏನಾಗುತ್ತೆ ಅಂತಂದರೆ ಬಿಳಿ ರಕ್ತ ಕಣಗಳನ್ನು ಏನು ಕಡಿಮೆ ಆಗ್ತಾ ಇತ್ತಂದ್ರೆ ಏನಾಗುತ್ತೆ, ಸೊ ನಿಮ್ಗೆ ಅದು ಹೊರಗಡೆ ಬ್ಲಡ್ ಬ್ಯಾಂಕಲ್ಲಿ ಒಂದು ಬಿಳಿ ರಕ್ತಗಳಂತ ಸಿಗ್ತಾವೆ. ಸೊ ಅವನ್ನ ತಂದು ಏನು ಮಾಡ್ತಾರೆ ಡಾಕ್ಟರ್ಗಳು ಏನು ಮಾಡ್ತಾರೆ ಅದು ಹಾಕ್ತಾರೆ. ಸೊ ಆಟೋಮೆಟಿಕಾಗಿ ಬಿಳಿ ರಕ್ತಗಳನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಫ್ರೂಟ್ಸ್ಗಳನ್ನು ತಿನ್ನಬೇಕಾಗುತ್ತೆ. ಕಿವಿ ಫ್ರೂಟ್ಸನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಬಿಳಿ ರಕ್ತಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದನ್ನು ನೀವು ತಿನ್ಬೋದು. ಇಲ್ಲ ಅಂತಂದರೆ ಸೊ ಕೆಲವೊಂದು ಟ್ರೀಟ್ಮೆಂಟ್ ಸಿಂಪ್ಟಮ್ಯಾಟಿಕ್ಸ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಸೊ ಅದನ್ನು ಸಹ ಏನು ಮಾಡ್ತಾರೆ ಮೆಡಿಸಿನ್ಸ್ಗಳನ್ನು ಕೊಡ್ತಾ ಆ್ಯಂಟಿಬಯೋಟಿಕ್ಗಳು ಕೊಡುತ್ತಾ ಏನು ಮಾಡ್ತಾರೆ ಈ ಡೆಂಗ್ಯೂ ಜ್ವರನ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ಕೊತ ಹೋಗ್ತಾರೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.